GDS ಈಗ ಫೈನಲಿ ರಿಲೀಸ್ ಆಗ್ತಾ ಇದೆ. ಸಚಿನ್ ನೀನಲ್ಲಿ ಬಾಯ್ಸ್ ಎಲ್ಲ ರಜ್ಜಿಗೆ ಅದು ಹೇಳ್ತವ್ರೆ. 30 ಡೇಸಿಗೆ ನನಗೆ 35 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಷ್ಟೇ. ಈ ಚಿಕ್ಕಮಗಳೂರು ವೆದರು ನಮಗೆ ಪ್ರಿಡಿಕ್ಟ್ ಮಾಡೋಕ್ಕೆ ಆಗ್ತಿಲ್ಲ. ನಾವು ಡಿಗ್ರಿ ಯಾವುದ್ರೆ ಆರಾಮಾಗಿರ್ತೀವಿ, ಡಿಗ್ರಿ ಮುಗಿದ್ಮೇಲೆ ಮುಗ್ದಿದ ತಕ್ಷಣ ಅಂತ ಆರಾಮಾಗಿ ಅನ್ಕೊಂಡಿದ್ವಿ. ವಾಟ್ಸಪ್ ಗೈಸ್, ಹೋಪ್ ಎವ್ರಿನ್ ಈಸ್ ಡೂಯಿಂಗ್ ಗ್ರೇಟ್. ಇವತ್ತಾಗಿರುತ್ತೆ ಡೇ 28 ಆಫ್ 30 ಡೇಸ್ ಚಾಲೆಂಜ್ನಲ್ಲಿ. ಇವಾಗ ಟೌನಿಗೆ ಹೋಗ್ತಾ ಇದ್ದೀವಿ. ಸುದೀನ್ ಮನೆ ಹತ್ರ ಹೋಗಿ ಸುದೀನ್ ಕರ್ಕೊಂಡು ದೆನ್ ಟೌನಿಗೆ ಹೋಗಿ ಒಂದು ಎಲೆಕ್ಟ್ರಾನಿಕ್ ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ ಎಕ್ಸಿಬಿಷನ್ಗೆ. ಆ್ಯಂಡ್ ಡೆವಲಪರ್ ಸಚಿನ್ NS, ಜಸ್ಟ್ ಸಚಿನ್ ನಾಟ್ NS. ಸುದೀನ್ ಮನೆ ಹತ್ರ ಹೋಗ್ಬಿಟ್ಟು ಅವನ್ನ ಪಿಕ್ ಮಾಡ್ಕೋಬೇಕು. ಸಚಿನ್ ನೀನಲ್ಲಿ ನೋಡಿದ್ರ ಸಚಿನ್ನ ಚೆನ್ನಾಗಿದೆ ಅಲ್ಲ ನೋಡೋಕ್ಕೆ. ಓ ಅಣ್ಣಯ್ಯ ಆಟೋಲಿ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಡ್ತಿದ್ರು ಅಣ್ಣ, ಮಿಸ್ ಆಯಿತು. ಮೊನ್ನೆ ಸಚಿನ ರಿಯಲ್ ಲೈಫ್ GT ಆಡ್ತಿದ್ನಲ್ಲ ಆ್ಯಕ್ಟಿವ್ 100 ಇಟ್ಕೊಂಡಂಗೆ. ಈಗ ನನ್ನ ವಾಯ್ಸ್ ಹೋಗ್ಬಿಟ್ಟಿದೆ ಆಯಿತಾ ಫುಲ್ಲು. ವಂಡರ್ಲಾದಲ್ಲಿ ನೀರು ಕುಡಿದು ಎಲ್ಲ ಗಂಟ್ಲೆಲಾಗೋಗಿ ವಾಯ್ಸ್ ಹೋಗ್ಬಿಟ್ಟಿದೆ. ವಿ ಆರ್ ನಿಯರ್ ಟು ಸುದೀನ್ ಓಮ್. ಬಂದ್ವಿ ಬಂದೇ ಬಿಟ್ವಿ. ಈಗ ಸುದೀನ್ ಮತ್ತು ಧೀರಜ್ ಮುಂದೆ ಹೋಗ್ತಾ ಇದ್ದಾರೆ ಸ್ಕೂಟೀಲಿ. ನಾನು ಮತ್ತು ಸುದೀನ್ ಒಂದು ಸ್ಕೂಟಿಲಿ ಹೋಗ್ತಾ ಇದ್ದೀವಿ. ಸುದೀನ್ ಸ್ಕೂಟಿ ಇಷ್ಟು ದಿನ ಯಶಸ್ ಸ್ಕೂಟಿ ಆಗಿತ್ತು, ಈಗ ಇನ್ಮೇಲೆ ಮತ್ತೆ ಸುದೀನ್ ಸ್ಕೂಟಿ. ಸುದೀನ್ ಊರಲ್ಲಿ ಇರಲಿಲ್ಲ ಅಂಥೇಳಿ ಯಶಸ್ ಆರಾಮಾಗಿ ತಿರ್ಗಾಡ್ಕೊಂಡಿದ್ದ. ಎಲ್ಲಿ ಕರೆದ್ರೂ ಬರೋನೀಗ. ಈಗ ಕಾರ್ ಎತ್ಕೊಂಬರ್ಬೇಕಾಗುತ್ತೆ, ಅದಕ್ಕೆ ಒಂದು ಬರೋದಿನ ಕಡಿಮೆ. ನಮ್ಮ ಸುದೀನ್ ಬರ್ತಾನೆ, ಒಂದೇ ಒಂದು ಫೋನು ಪಕ್ಕದ ರೋಡಲ್ಲಿ ಇರ್ತಾನೆ, ಸ್ವಿಂಗ್ ಅಂತ ಹಾರ್ಕೊಂಬಂದ್ಬಿಡ್ತಾನೆ. ಈ ಚಿಕ್ಕಮಗಳೂರು ವೆದರು ನಮಗೆ ಪ್ರಿಡಿಕ್ಟ್ ಮಾಡೋಕ್ಕೆ ಆಗ್ತಿಲ್ಲ. ಲಾಸ್ಟ್ 4 ಡೇಸಿಂದ ಫುಲ್ಲು ಬಿಸಿಲು ಅಂದರೆ ಬಿಸಿಲಿತ್ತು. ಇವಾಗ ಫುಲ್ ಮಳೆ ಬರೋ ಥರ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನಿನ್ನೆ ಈವ್ನಿಂಗಿಂದ ಮಳೆ ಬರೋ ಥರ ಆಗಿದೆ, ಬಟ್ ಮಳೆ ಮಾತ್ರ ಬರ್ತಾಯಿಲ್ಲ. ಮೇ ಬಿ ಗಿರಿ ಸೈಡ್ ಅಥವಾ ಬೆಟ್ಟದ ಸೈಡ್ ಬರ್ತಾ ಇರ್ಬೋದು. ಟ್ರೈಪಾಡ್ನ ಫುಲ್ ಎಕ್ಸ್ಟೆಂಡ್ ಮಾಡ್ತೀನಿ, ಟಾಪಲ್ಲಿ ವ್ಯೂ ಕೊಡ್ತೀನಿ ನಿಮಗೀಗ. ಎಷ್ಟು ಟಾಪಲ್ಲಿ ಬರುತ್ತೆ ನೋಡೋಣ. ಓ ಇಷ್ಟೇ, ಇದಕ್ಕಿಂತ ಟಾಪ್ ಮಾಡೋಕ್ಕಾಗಲ್ಲ. ಅಲ್ಲಿ ಕಾಣಿಸ್ತಿದ್ದಾರಾ ಸಚಿನ ಮತ್ತು ಧೀರಜ್? ಇಲ್ಲಿ ನಾನು ಮತ್ತು ಸುದೀನ್. ಬಟ್ ಇದು ತುಂಬ ಉದ್ದಾದರೆ ಇಟ್ಕೊಳ್ಳೋಕೆ ಕಷ್ಟ ಇದೆ. ಇನ್ಸ್ಟಾ 360 ಆದರೆ ಲೈಕ್ ನಮಗೆ ಹೆಂಗೆ ಬೇಕಂಗೆ ಟರ್ನ್ ಮಾಡ್ಕೋಬೋದಲ್ಲ, ಅದಾದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಇದು ಇಟ್ಕೊಳ್ಳೋಕೆ ಕಷ್ಟ ಇದೆ ಈ ಥರ, ತುಂಬ ಉದ್ದ. ಸೇಫ್ಟಿನೂ ಇರೋಲ್ಲ. ಇದು ಕರೆಕ್ಟ್ ಇದೆ ಇಲ್ಲಂತ ಬೇಕಾದರೆ. ಇಲ್ಲಾಂತ ಹೇಳಿದ್ರೆ ಫುಲ್ಲು ಹೈಟ್ ಇಲ್ಲಾಂದರೆ ಫುಲ್ ಹೈಟ್ ಕಡಿಮೆ ಮಾಡಿಬಿಡೋದು, ಹಂಗೆ ಮಾಡಬೇಕಷ್ಟೆ. ನನ್ನ ವಾಯ್ಸ್ ಬಂದರು ಇಲ್ಲೇ ರೈಟ್ ಹೊಡಿ, ಇಲ್ಲೇ ರೈಟ್. ಓ ಭಾರತ್ ಎಲೆಕ್ಟ್ರಾನಿಕ್ಸ್. ಓ ನಾನು ಹಿಂಗೆ ಅಂದ್ಕೊಂಡೆ, ಅಲ್ಲ ಇದು ದೀಪ ನರಸಿಂಹ ರೋಡಿಂದ ಹೋಗೋಣ ಅಂದ್ಕೊಂಡೆ. ಅದೇ ಅವ್ರು ಹೋಗ್ತಾ ಇದ್ದಿದ್ದೆ ಹಂಗಿತ್ತು, ಅಲ್ಲೇ ಇಡೀ ಸ್ವಲ್ಪ ಸ್ಟ್ರೈಟ್ ಹೋಗೋದಿತ್ತು. ಈ ಕಡೆ ಏನಕ್ಕೆ ಬಂದ್ರಿ? ನನಗಲ್ಲ, ಇಲ್ಲಿ ಹೇಳಿದ್ದು ಇಲ್ಲಿ ಹೋಗ್ಬೇಕು. ಭಾರತ್ ಎಲೆಕ್ಟ್ರಾನಿಕ್ಸ್ ನೆರ ರೋಡಲ್ಲಿರೋದು. ಯಾರಿಗೊತ್ತು? ನಾನಲ್ಲ, ನಾನಿಲ್ಲಿ ವಿಡಿಯೋ ಮಾಡ್ಕೊಂಡು ಆರಾಮಾಗಿ ಚಿಲ್ ಮಾಡ್ತೀನಿ. ಏನೋ ಬಿಡು ಹೋಗ್ಲಿ. ಸಚಿನ್ ನಂಗೆ ಡಂಟ್ರಮುಖಿ ತೋರಿಸೋ ಆಸೆ ಆಗಿತ್ತು ನನಗೆ. ಸಚಿನ ನೋಡ್ಕೊ ಡಂಟ್ರಮುಖಿ. ನಾವು ಅಂದ್ಕೊಂಡ್ವಿ ವೆದರ್ಗೆ ಮೇ ಬಿ ಗಿರಿ ಸೈಡು ಮಳೆ ಬರ್ತಿರ್ಬೇಕು ಅಂತ. ಬಟ್ ಆ ಕಡೆ ಗಿರಿ ಸೈಡಲ್ಲೂ ಫುಲ್ಲು ಕ್ಲಿಯರ್ ಸ್ಕೈಸ್ ಇದೆ, ಅಲ್ಲೂ ಮಳೆ ಬರ್ತಾ ಇಲ್ಲ. ಫುಲ್ ವೆದರೇ ಒಂಥರ ಚಿಲ್ಲಾಗಿದೆ. ಮಳೆ ಬರ್ಬೇಕಂತನೂ ಇಲ್ಲ, ಆ ಕಡೆ ಹೋಗ್ಬೇಕಂತನೂ ಇಲ್ಲ, ಆ ಥರ ವೆದರ್ ಇದೆ. ಗಿರಿ ಸೈಡು ಫುಲ್ಲು ಕ್ಲಿಯರ್ ಇದೆ. ನಮ್ಮ ಬಾಬಾಬುಡಂಗಿರಿ ವಾಯ್ಸ್ ಮಾತಾಡೋಕ್ಕಾಗ್ತಾಯಿಲ್ಲ. ನಮ್ಮ ಬಾಬಾಬುಡಂಗಿರಿ ಫುಲ್ಲು ಟವರೇ ಕಾಣ್ತಾ ಇದೆ. ಮಾತಾಡೋಕ್ಕಾಗಲಿಲ್ಲ ಅಂದರೂ ನಮ್ಮ ಕನ್ಸಿಸ್ಟೆನ್ಸಿ ಮಿಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮಾಡ್ತಿರೋದು. ಇನ್ನು 3 ಡೇಸ್ ಆದರೆ 30 ಡೇಸ್ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನೋಡುವ ಯಾವ ಥರ ರೆಸ್ಪಾನ್ಸ್ ಇದೆ ಅಂತ. 30 ಡೇಸಿಗೆ ನನಗೆ 35 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಷ್ಟೇ. ಒಂದು 350 ಆಗಿದ್ರು ಮಜಾ ಜಾಸ್ತಿ ಬರೋದು. 30 ಡೇಸಿಗೆ ಜಸ್ಟ್ 35 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸಾರಿ 28 ಡೇಸಿಗೆ ಜಸ್ಟ್ 25 ಸಬ್ಸ್ಕ್ರೈಬರ್ಸ್ ಆಗಿದೆ.
28 ಡೇಸಿಗೆ ಜಸ್ಟ್ 35 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಟೌನಿಗೆ ಎಂಟರ್ ಆದ್ವಿ. ಈಗ ಕೆಲಸ ಇರೋದು ಒಂದು ಎಲೆಕ್ಟ್ರಾನಿಕ್ ಸ್ಟೋರಲ್ಲಿ ಪ್ರಾಜೆಕ್ಟ್ ಮಾಡ್ತಾಯಿದ್ದಾರೆ ಧೀರಜ್ ಸಚಿನ್ ಸೇರಿಕೊಂಡು. ಅದಕ್ಕೆ ಆ ಪ್ರಾಜೆಕ್ಟಿಗೆ ಥಿಂಗ್ಸ್ ಎಲ್ಲ ಪರ್ಚೇಸ್ ಮಾಡಬೇಕು ಎಲೆಕ್ಟ್ರಾನಿಕ್ ಸ್ಟೋರಲ್ಲಿ. ಬ್ರೆಡ್ ಬೋರ್ಡ್ ಆಗಿರ್ಬೋದು, ಆಡಿಯನ್ ಆಗಿರ್ಬೋದು, ಬ್ಲೂಟೂತ್ ಮಾಡ್ಯೂಲರ್ ಆಗಿರ್ಬೋದು, ಸ್ವಿಚಸ್ ಆಗಿರ್ಬೋದು, ಜಂಪರ್ ವೈರ್ಸ್ ಆಗಿರ್ಬೋದು, ಅದನ್ನೆಲ್ಲ ತೊಗೊಳಕ್ಕೆ ಹೋಗ್ತಾಯಿದ್ದೀವಿ. ಹುಡುಗ ಏನೇನು ಬೇಕಂದೆಲ್ಲ ಲೀಸ್ಟ್ ಬರೀತಾನೆ. ಟೋಟಲ್ ಒಂದು 7 to 8 ಕಾಂಪೊನೆಂಟ್ಸ್ ತೊಗೊಳಕ್ಕೆ ಬಂದಿರೋದು ಎಲ್ಲ. ಅದಕ್ಕೆ ಒಂದೊಂದೇ ಎತ್ಕೊಳಕ್ಕೆ ಕಷ್ಟ ಆಗುತ್ತೆ. ಒಂದು ಬುಕ್ಕಿಗೆ ಬರ್ತ್ಕೊಡಿ ಅಂತ ಹೇಳ್ಬಿಟ್ಟು ಬರ್ಸ್ಕೊತಿದ್ದಾರೆ. ಬಾಯ್ಸಿಗೆ ಮನೇಲಿ ಹೇಳಿದೆ ಫಸ್ಟು ಸಾಫ್ಟ್ವೇರಲ್ಲಿ ಡಿಸೈನ್ ಮಾಡಿಬಿಟ್ಟು ಆಮೇಲೆ ಕಾಂಪೊನೆಂಟ್ ತೊಗೊಂಡು ಅಂದರೆ ಸೀದಾ ಬಂದ್ಬಿಟ್ಟು. ಸುಳ್ಳು ಹೇಳ್ಬೇಡ. ಅವ್ನು ಧೀರಜ್ ಹೇಳಿದ್ದಾನೆ ಕೇಳಿಸ್ಕೊ, ಅಲ್ಲಿ ಕ್ಯಾಡ್ ಅಂತ ಹೇಳಿದ್ದು ಕೇಳಿಸಿದೆ ಅಂತ. ನೀವೆಲ್ಲ ಯಾವುದೋ ಬೇರೆ ಲೋಕದಲ್ಲಿದ್ದರೆ, ನೀನು ಬೇರೆ ಲೋಕದಲ್ಲೇ ಇದ್ದೆ. ಬಂದೆಲ್ಲರಿಗೂ ಕ್ಯಾ ಬಾ ನಿಕಲ್ನೆ ಕ್ಯಾ ಆಗುತ್ತಾ. ಈಗ ಮನೆ ವಾಪಸ್ ಹೊರಟಿದ್ದೀವಿ. ಸುದೀನ್ ಸ್ಕೂಟಿಗೆ ಕಷ್ಟಪಡ್ತೇನೆ. ತಡಿಯೋ ಮತ್ತೊಂದು ಹೇಳ್ಬಿಟ್ಟು ಬಂದೇ ಹೋಗ್ತಾನೆ ಕಳ್ಳ. ತಿರ್ಗಿಸು ಮನೆಗೆ. ಗಾಡಿ ಆ ಕಡೆಯಿಂದ ಬಂದರೆ ಬಂದ್ವಿ, ಸುಮ್ಮನೆ ಬಂದ್ವಿ ಇಲ್ಲಿದಂಗೆ. ನಮಗೆ ಕಾಂಟೆಂಟ್ ಆಯ್ತು ಹೊರತು ಮತ್ತೇನೂ ಆಗಲಿಲ್ಲ. ಒಳ್ಳೆ ಕಾಂಟೆಂಟ್ ಆಯ್ತು ಅಷ್ಟೇ. ಈಗ ಮತ್ತೆ ಮನೆ ವಾಪಸ್ ಹೊರಟಿದ್ದೀವಿ. ಬಂದಿದ್ದಕ್ಕೆ ಸಮೋಸ, ಜಿಲೇಬಿ, ಪಾಪಡಿ ಸಿಕ್ತು. ಅದೇ ಅಡ್ವಾಂಟೇಜ್ ಬಂದಿದ್ದಕ್ಕೆ. ಅವ್ನು ಕಾಂಪೊನೆಂಟ್ಸ್ ಅಂತೂ ತೊಗೊಳ್ಲಿಲ್ಲ. 120 ರೂಪಾಯಿ ದುಡ್ಡು ಖರ್ಚು ಮಾಡ್ತಾನೆ ನಮಗೋಸ್ಕರ. ಗುಡ್ ಥಿಂಗ್, ಖುಷಿ ಆಯಿತು ತಿಂದು. ಅದು ಬಿಸಿ ಬಿಸಿ ಜಿಲೇಬಿ ತುಂಬ ದಿನ ಆಗಿದ್ದು ತಿನ್ನಲೆ. ಇವತ್ತು ತಿಂದ್ಬಿಟ್ಟು ಒಳ್ಳೆ ಮಜಾ ಬಂತು. ಬಂದಾಗೆಲ್ಲ ಲೈಕ್ ಈಗ ಮಾಡಲ್ಲ, ಇನ್ನೂ ಲೇಟು ಮಾಡೋದು ಅಂತಿದ್ರು. ಇವತ್ತು ಮಾಡಿಟ್ಟಿದ್ರು. ತಿಂದ್ಬಿಟ್ಟು ಒಳ್ಳೆ ಮಜಾ ಬಂತು. ಆಫ್ಟರ್ ಲಾಂಗ್ ಟೈಮ್ ಒಳ್ಳೆ ಮಜಾ ಆಯಿತು ಮಾತ್ರ. ಬಾಯ್ಸ್ ಎಲ್ಲ ರಜ್ಜಿಗೆ ಅದು ಹೇಳ್ತವ್ರೆ ಕ್ಯಾಮ್ರಾ ನೋಡಿದ ತಕ್ಷಣ. ಜಿಲೇಬಿ ಮಾತ್ರ ಕ್ರೇಜಿ ಇತ್ತು, ಕ್ರೇಜಿ. ಯಾರ್ಯಾರು ಟ್ರೈ ಮಾಡಿದ್ದೀರಾ ಬಿಸಿ ಬಿಸಿ ಜಿಲೇಬಿ ಅಂದರೆ ಅದು ಏನು ರೋಸ್ಟ್ ಮಾಡೋ ಕರ್ದ ಏನೋ ಒಂದು ಮಾಡಿಬಿಟ್ಟು ಎದ್ದುತ್ತಾರಲ್ಲ, ಆ ಜಿಲೇಬಿನ ತಿನ್ಬೇಕು ನೀವು. ಒಳ್ಳೆ ಮಜಾ ಬರೋದು ಮಾತ್ರ. ಆ ಜಿಲೇಬಿ ತಿಂದಿದ್ರೆ ಕ್ರೇಜಿ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಫೀಲ್ನ. ನೀವು ಟ್ರೈ ಮಾಡಬೇಕು. ಅದೊಂದು ತಿನ್ಕೊಂಡು ಕೂತಿದ್ವಿ. ಆ್ಯಂಡ್ ಆಮೇಲೆ ಎಲ್ಲರಿಗೂ ರಿಯಲೈಸ್ ಆಯಿತು ಫಸ್ಟು ಸಾಫ್ಟ್ವೇರಲ್ಲಿ ರನ್ ಮಾಡಬೇಕು, ಆಮೇಲೆ ಹಾರ್ಡ್ವೇರಿಗೆ ತೊಗೊಂಬರ್ಬೇಕು ಅಂತ. ಅದಕ್ಕೆ ಎಲ್ಲ ಸುಮ್ಮನಾದರು. ಅದಕ್ಕೆ ಈಗ ಮನೆ ವಾಪಸ್ ಹೊರಟಿದ್ದೀವಿ. ಅದೇನೋ ಗೊತ್ತಿಲ್ಲ, ಕರೆಕ್ಟಾಗಿ ನಮ್ಮ ಸಂಜೆ ಸ್ವಲ್ಪ ಸ್ಕೂಲ್ ಬಿಡೋ ಟೈಮಲ್ಲಿ ನಾವು ಕರೆಕ್ಟಾಗಿ ಸ್ಕೂಲ್ ಮುಂದೆ ಬರ್ತೀವಿ. ಮಗಳೆಲ್ಲ ಹೋಯ್ತಾ ಅವರೇ. ಯಾವಾಗಲೂ ಹಿಂಗೆ ಕರೆಕ್ಟಾಗಿ ಸ್ಕೂಲ್ ಬಿಡೋ ಟೈಮಲ್ಲಿ ನಾವು ಕೂಡ ಬರ್ತಾಯಿರ್ತೀವಿ. ಮಗಳು ಹೋಗ್ತಾ ಇದ್ದಾರೆ. ಚೆನ್ನಾಗಿರುತ್ತಲ್ಲ ಸ್ಕೂಲ್ ಬಿಟ್ಟು ಹೋಗೋ ಮಗಳು ನೋಡೆ. ನಾವು ಡಿಗ್ರಿ ಯಾವುದ್ರೆ ಆರಾಮಾಗಿರ್ತೀವಿ. ಡಿಗ್ರಿ ಮುಗಿದ್ಮೇಲೆ ಮುಗ್ದಿದ್ದ ತಕ್ಷಣ ಅಂತ ಆರಾಮಾಗಿ ಅನ್ಕೊಂಡಿದ್ವಿ. ಈಗ ಗೊತ್ತಾಗುತ್ತೆ ಮನೆಯಲ್ಲಿ ಡೈಲಿ ಒಂದೊಂದು ಸತಿ ಹೇಳ್ತಾರೆ ಮನೆಗೆ 1 ರೂಪಾಯಿ ದುಡ್ಡು ಕೊಡ್ತಿಲ್ಲ ಅಂತ. ಏನು ಮಾಡೋಂಗಿಲ್ಲ. ಅದನ್ನೇ ಮೋಟಿವೇಶನ್ ಅಂದ್ಕೊಂಡು ನಾವು ಹೋಗ್ತಾ ಇರ್ತೀವಿ. ಇವತ್ತು 1 ರೂಪಾಯಿ ಕೊಡ್ತಿಲ್ಲ, ಇನ್ನೊಂದು ದಿನ 1 ಕೋಟಿ ಕೊಡ್ತೀವಿ ಅಂತ ನಾವು ಮೋಟಿವೇಶನ್ನು. ಹಿಂಗೆ ಈ ಥರ ಅಭಿಮಾನ ಇರಬೇಕು ನಮ್ಮ ಮೇಲೆ. ಅದಕ್ಕೆ ನಮ್ಮ ಸಂಘದ ಹೆಸರು ಸೆಲ್ಫ್ ಮೇಡ್ ಅಭಿಮಾನಿ ಸಂಘ. ಏನು ಮಾಡಿದ್ರು ನಮ್ಮ ಮೇಲೆ ನಮಗೆ ಒಬ್ಸೆಷನ್ ಜಾಸ್ತಿ. ಈಗ ಜಸ್ಟ್ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾಯಿದ್ದೆ, ಆವಾಗ ನನಗೊಂದು ಹೆಂಗೆ ಹೇಳಿ ಗೊತ್ತಾಗ್ತಿಲ್ಲ. GTA 6 ಫೈನಲಿ ರಿಲೀಸ್ ಆಗ್ತಾಯಿದೆ. ಫಸ್ಟು ಬಂದುಬಿಟ್ಟು ಪ್ಲೇ ಸ್ಟೇಷನ್ಗೆ ರಿಲೀಸ್ ಮಾಡ್ತಾಯಿದ್ದಾರೆ. ಅದಾದಮೇಲೆ ಐ ಥಿಂಕ್ November 19, 2026ಗೆ PC-ಗೆಲ್ಲ ಬಿಡ್ತಾಯಿದ್ದಾರೆ. ಒಂದು ಅರ್ಥ ಆಗಲಿಲ್ಲ, 55,000 ಇಟ್ಕೊಂಡು ಪ್ಲೇ ಸ್ಟೇಷನ್ ಬೈ ಮಾಡಿದವರು GTA 6 ಆಡ್ತಾಯಿದ್ದಾರೆ. 3 to 4 lakhs ಇನ್ವೆಸ್ಟ್ ಮಾಡಿಬಿಟ್ಟು PC ಸೆಟಪ್ ಮಾಡಿದವರು ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡ್ತಿದ್ದಾರೆ. ಯಾವ ಥರ ಲಾಜಿಕಲ್ ರಿಲೀಸ್ ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ಫಸ್ಟು ಬಂದುಬಿಟ್ಟು PS5ಗೆ ರಿಲೀಸ್ ಆಗುತ್ತೆ ಇದೇ ಮಂತ್, ಅಂದರೆ June 25ಗೆ ರಿಲೀಸ್ ಆಗುತ್ತೆ. November 19, 2026ಗೆ PC-ಗೆ ಅಂದರೆ ನಮ್ಮ ಗೇಮಿಂಗ್ ಸೆಟಪ್ಪಿಗೆ ಕಂಪ್ಯೂಟರ್ಸ್ಗೆ ರಿಲೀಸ್ ಮಾಡ್ತಾಯಿದ್ದಾರೆ. ಏನು ಮಜಾ ಇತ್ತು ಗುರು. GTA Vice Cityಯಿಂದ ಸ್ಟಾರ್ಟ್ ಆಗಿದ್ದು. GTA 5 ನಂದು ಹಳೇದು ವಿಂಡೋಸ್ ಇತ್ತು ತುಂಬ. ನಾನು ಲೈಕ್ ಐ ಥಿಂಕ್ ಇನ್ಸ್ಟಾಗ್ರಾಮಲ್ಲಿ ನಂದು ಇದಕ್ಕಿಂತ ಮುಂಚೆ ಒಂದು ಅಕೌಂಟ್ ಇತ್ತು. ಎಷ್ಟು ಜನ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಇದಕ್ಕಿಂತ ಮುಂಚೆ ನನ್ನ ಹತ್ರ ಒಂದು ಅಕೌಂಟ್ ಇತ್ತು. ಅದರಲ್ಲಿ ಅರೌಂಡ್ 4,000 to 5,000 ಫಾಲೋವರ್ಸ್ ಇದ್ದರು ನಂದು.
ಅದು ಇನ್ಸ್ಟಾಗ್ರಾಮ್ ಕಡೆಯಿಂದ ಡಿಸೇಬಲ್ ಆಗಿ ಸಸ್ಪೆಂಡ್ ಆಗೋಯಿತು. ದೆನ್ ಐ ಕ್ರಿಯೇಟೆಡ್ ಎ ನ್ಯೂ ಅಕೌಂಟ್ ಆ್ಯಂಡ್ ಈಗ 11,000 ಫಾಲೋಸ್ ಇದೆ. ಆ ಅಕೌಂಟಲ್ಲಿ ಏನೇನು ವೀಡಿಯೋಸ್ ಎಲ್ಲ ಪೋಸ್ಟ್ ಮಾಡ್ತಾ ಇದ್ನಲ್ಲ ಎಲ್ಲ ನಂದು ಹಳೆ ವಿಂಡೋಸ್ ಲ್ಯಾಪ್ಟಾಪಲ್ಲೇ ನಾನು ಎಡಿಟ್ ಮಾಡ್ತಾ ಇದ್ದಿದ್ದು. ಅದರಲ್ಲೇ ಗ್ರಾಫಿಕ್ ಕಾರ್ಡ್ ಇಲ್ಲ, ಬಟ್ ಸ್ಟಿಲ್ ಅದರಲ್ಲೇ ಎಡಿಟ್ ಮಾಡಿಬಿಟ್ಟು ಪೋಸ್ಟ್ ಮಾಡ್ತಾಯಿದ್ದೆ. ಇಲ್ಲೇ ಇದೆ ನೋಡಿ, ಅದೇ ಸಿಸ್ಟಮ್ನ ನಾನು ಯೂಸ್ ಮಾಡ್ತಾ ಇದ್ದಿದ್ದು. ಆ್ಯಂಡ್ ದೆನ್ ಆಫ್ಟರ್ ಮನೆಯಲ್ಲಿ ಮ್ಯಾಕ್ಬುಕ್ ಕೊಡಿಸಿದ್ರು. ದೇ ಸಪೋರ್ಟೆಡ್ ಮೀ ಟು ಎಡಿಟ್ ಆ್ಯಂಡ್ ಎವ್ರಿಥಿಂಗ್. ಇಲ್ಲಿ ಏನು ಓಪನ್ ಮಾಡಿದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಅದೇ ಲೈಕ್ November 19, 2026ಗೆ PC-ಗೆ ರಿಲೀಸ್ ಮಾಡ್ತಾಯಿದ್ದಾರೆ, ಮತ್ತು ಪ್ಲೇಸ್ಟೇಷನ್ಗೆ ಇದೇ ಮಂತ್ June 25ಗೆ ರಿಲೀಸ್ ಮಾಡ್ತಾಯಿದ್ದಾರೆ ಅಂತ ತೋರಿಸೋಣ ಅಂತ ಓಪನ್ ಮಾಡಿಟ್ಕೊಂಡೆ. ಬಟ್ ದೆನ್ ಅದನ್ನೇನು ತೋರಿಸೋದು, ನಾನೇ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೆ ಅಲ್ಲ, ಹಾಗಾಗಿ ಸುಮ್ಮನೆ ಆದೆ. ಯಾರ್ಯಾರು ವೆಯ್ಟ್ ಮಾಡ್ತಾಯಿದ್ದೀರಾ ಆ್ಯಂಡ್ ಯಾರ್ಯಾರ ಮನೇಲಿ PS5 ಇದೆ ಎಲ್ಲ ತಿಳಿಸಿ ನೋಡೋಣ. ನನ್ನ ಹತ್ರ ಅಂತೂ PS5 ಇಲ್ಲ ಆ್ಯಂಡ್ ಗೇಮಿಂಗ್ ಸೆಟಪ್ ಕೂಡ ಇಲ್ಲ. ಬಟ್ ನಮ್ಮ ಹತ್ರ ಯೂಟ್ಯೂಬ್ ಇದೆ ಸ್ಟೋರಿ ಲೈನ್ ವಾಚ್ ಮಾಡೋಕ್ಕೆ. ನೋಡೋಣ. ಆ್ಯಕ್ಚುಲಿ ನಾನು ಒಂದು ಟೈಮಲ್ಲಿ PS5 ಬೈ ಮಾಡೋಕ್ಕೆ ಯೋಚನೆ ಮಾಡಿದ್ದೆ. ಬಟ್ ದೆನ್ ಐ ಫೆಲ್ಟ್ ಲೈಕ್ ಆಫ್ಟರ್ ಥಿಂಕಿಂಗ್ ಅರೌಂಡ್ 15 days ಐ ಫೆಲ್ಟ್ ಲೈಕ್ ಇದು ನಾನು ರೆಗ್ಯುಲರಾಗಿ ಯೂಸ್ ಮಾಡೋದಂತೂ ಮಾಡೋಲ್ಲ, ಸುಮ್ಮನೆ ಡೆಡ್ ಇನ್ವೆಸ್ಟ್ಮೆಂಟ್ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಬೈ ಮಾಡೋಕ್ಕೆ ಹೋಗಲಿಲ್ಲ. ಲೈಕ್ ನನ್ನ ಹತ್ರ ನಮ್ಮ ಹೋಮ್ ಸ್ಟೇದು PS3 ಇತ್ತು, ಅದನ್ನು ನಾನೇ ಇಟ್ಕೊಂಡಿದ್ದೆ ಸ್ವಲ್ಪ ದಿನ. ಅದರಲ್ಲಿ ಕೂಡ GTA 5 ಬರ್ತಾಯಿತ್ತು, PS3ಯಲ್ಲೇ GTA 5 ಬರ್ತಾಯಿತ್ತು. ಆಡಿದೆ ಸ್ವಲ್ಪ ದಿನ. ಒಂದಿನ WWF ಆಡಿದೆ, ಒಂದಿನ ಸ್ಪೈಡರ್-ಮ್ಯಾನ್ ಆಡಿದೆ, ದೆನ್ WWF ಆಡಿದೆ. ಲೈಕ್ ಬೋರ್ ಆಗೋಯಿತು GTA 5 ಎಲ್ಲ ಆಡಿ. ದೆನ್ ಐ ಫೆಲ್ಟ್ ಲೈಕ್ ಇಟ್ಸ್ ನಾಟ್ ಎನ್ ರೈಟ್ ಇನ್ವೆಸ್ಟ್ಮೆಂಟ್. ಅಮೌಂಟ್ ಜಾಸ್ತಿ ಇದ್ದಾಗ ಏನಾದರೂ ಇನ್ವೆಸ್ಟ್ ಮಾಡಬೇಕಂತ ಒಂದು ವಸ್ತು ಹುಡುಕ್ತಾಯಿದ್ರೆ ಪ್ಲೇಸ್ಟೇಷನ್ ತೊಗೋಬೋದು. ಗೇಮ್ಸ್ ಆಡಬೇಕು, ಇಲ್ಲ ಅಂತ ಹೇಳಲ್ಲ, ಬಟ್ ಲಿಮಿಟಲ್ಲಿ ಆಡಬೇಕು. ಲೈಕ್ ಇಟ್ ಮೇಕ್ ಅಸ್ ಟು ಫ್ರೀ ಆಫ್ ಅವರ್ ಸ್ಟ್ರೆಸ್ ಆ್ಯಂಡ್ ಎವ್ರಿಥಿಂಗ್. ಸ್ಟ್ರೆಸ್ ಫ್ರೀ ಮಾಡೋಕ್ಕೆ ಹೆಲ್ಪ್ ಮಾಡ್ತಿತ್ತು ಮನೆ ಗೇಮ್ಸ್ ಆಡಿದ್ರೆ. ನಾನು ಕೂಡ ವ್ಯಾಲೋರೆಂಟ್ ಆಡ್ತಾಯಿದ್ದೆ ಅದೇ ಸಿಸ್ಟಮಲ್ಲಿ. ಮೊನ್ನೆ ಒಂದು ಅಪ್ಡೇಟ್ ಬಂತು, ಆ ಅಪ್ಡೇಟ್ ಬಂದಾಗಿಂದ ವ್ಯಾಲೋರೆಂಟ್ ಆಡೋಕ್ಕಾಗ್ತಾಯಿಲ್ಲ. ಅದರಲ್ಲಿ ಒಂದಲ್ಲ ಒಂದು ಎರರ್ ಬರ್ತಾಯಿದೆ. ಮೊನ್ನೆ UEFI ಎರರ್ ಬಂತು, ಅದನ್ನು ಕ್ಲಿಯರ್ ಮಾಡಿದೆ. ದೆನ್ TPS 2.0 ಎರರ್ ಬಂತು, ಅದನ್ನು ಕ್ಲಿಯರ್ ಮಾಡಿದೆ. ದೆನ್ ಈಗ ಇನ್ನೇನೋ ಬರ್ತಾಯಿದೆ. ಆ ಲ್ಯಾಪ್ಟಾಪ್ನ ಸದ್ಯದಲ್ಲಿ ಫ್ರೆಂಡಿಗೆ ಕೊಟ್ಟು ಕಳಿಸ್ತೀನಿ, ಅವನಿಗೆ ಬೇಕಂತೆ. ನಾನಂತೂ ಸದ್ಯಕ್ಕೆ ಅದನ್ನು ಯೂಸ್ ಮಾಡ್ತಾಯಿಲ್ಲ, ಜಸ್ಟ್ ಫಾರ್ ಎಡಿಟಿಂಗ್ ಪರ್ಪಸ್ ಯೂಸ್ ಮಾಡ್ತಾಯಿದ್ದೆ. ಅದು ಬಿಟ್ಟರೆ ಡೇಟಾ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ದೆ. ಡೇಟಾ ಸ್ಟೋರ್ ಮಾಡೋಕ್ಕೆ ನನ್ನ ಹತ್ರ ಹಾರ್ಡ್ ಡಿಸ್ಕ್ ಇದೆ, 1 TBದು. ಆ್ಯಂಡ್ ಹಾರ್ಡ್ ಡಿಸ್ಕ್ ಪ್ರೈಸಸ್ ಎಲ್ಲ ಈಗಂತೂ ಹೆವಿ ಕಾಸ್ಟ್ಲಿ ಆಗಿದೆ. ನಾನು ಅರೌಂಡ್ 6 to 9 months ಮುಂಚೆ ತೊಗೊಂಡಿದ್ದದು. ಹಾರ್ಡ್ ಡಿಸ್ಕ್ ಇದೆ, ಅದರಲ್ಲಿ ಡೇಟಾ ಸ್ಟೋರ್ ಮಾಡ್ತೀನಿ. ಆ್ಯಂಡ್ ಎಡಿಟ್ ಮಾಡೋಕ್ಕೆ ನಮ್ಮ ಹತ್ರ ಮ್ಯಾಕ್ ಇದೆ. ಆ್ಯಂಡ್ ಲಾಗ್ ಮಾಡೋಕ್ಕೆ ಆ್ಯಕ್ಷನ್ ಕ್ಯಾಮ್ರಾ ಇದೆ, DJI ಗಿಂಬಲ್ ಇದೆ. ಸದ್ಯಕ್ಕೆ ಅದನ್ನು ಸಾಫ್ಟ್ ಲೈಟ್ ಥರ ಯೂಸ್ ಮಾಡ್ತಾಯಿದ್ದೀನಿ. ಫೋನ್ ಇಟ್ಬಿಟ್ಟು ಲೈಟಿಂಗ್ ಕಡಿಮೆ ಬರ್ತಿತ್ತು, ಅದಕ್ಕೆ ನೋಡಿ ಒಂದು ಸೈಡ್ ಶೇಡ್ ಆಗುತ್ತೆ, ಹಿಂಗೆ ಬಂದರೆ ಸರಿ ಆಗುತ್ತೆ. ಅದಕ್ಕೆ ಅದನ್ನು ಲೈಟಿಂಗ್ ಥರ ಯೂಸ್ ಮಾಡ್ತಾಯಿದ್ದೆ ಸದ್ಯಕ್ಕೆ. ನೋಡಿ ಇಲ್ಲಿ ಬಂದುಬಿಟ್ರೆ ಏನೂ ಕಾಣಿಸೋದೇ ಇಲ್ಲ, ಅದಕ್ಕೋಸ್ಕರ ಲೈಟಿಂಗ್ ಥರ ಯೂಸ್ ಮಾಡ್ತಾಯಿದ್ದೆ ಅದನ್ನ. ಯಾರ್ಯಾರು GTA 6 ಕಾಯ್ತಾಯಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಿಡಿ. ಬೆಸ್ಟು ಅಂದ್ಕೊಳ್ಳಿ, ಮಜಾ ಅಂದರೆ ಮಜಾ ಮಾಡ್ಬೋದು. ಸ್ಟೋರಿ ಲೈನ್ ಮಾತ್ರ ಹೆವಿ ಕ್ರೇಜಿಯಾಗಿ ಬಿಡ್ತಾರೆ. GTA 5 ಆ ಥರ ಸ್ಟೋರಿ ಲೈನ್ ಇತ್ತು. ಫುಲ್ ಸ್ಟೋರಿ ಕಂಪ್ಲೀಟ್ ಮಾಡಿದ್ದೀನಿ, ನಂದು ವಿಂಡೋಸ್ ಲ್ಯಾಪ್ಟಾಪಲ್ಲಿ 2 ಸತಿ ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ಕನ್ನಡದಲ್ಲಿ ಒಂದು ಗೇಮರ್ ಇದ್ದರು, ಅರೌಂಡ್ ನಾನು ನೋಡ್ಬೇಕಾದ್ರೆ ಅವ್ರ ಏಜ್ ಬಂದುಬಿಟ್ಟು ಒಂದು 12th ಸ್ಟ್ಯಾಂಡರ್ಡ್ ಅಥವಾ 10 to 12th ಏಜ್ ಅನಿಸುತ್ತೆ. ಬಟ್ ಚೆನ್ನಾಗಿ ವೀಡಿಯೋಸ್ ಮಾಡ್ತಾಯಿದ್ರು, ಅದನ್ನು ನೋಡಿ ಹುಚ್ಚೇರಿ. ದೆನ್ ಆ ಲ್ಯಾಪ್ಟಾಪಲ್ಲಿ 100 GB ಗೇಮ್ ಇನ್ಸ್ಟಾಲ್ ಮಾಡಿ ದೆನ್ ಆಡಿದ್ದು ನಾನು, ಮಜಾ ಇತ್ತು. GTA 6 ನೋಡೋಣ. ಪ್ಲೇಸ್ಟೇಷನ್ 5 ಫಸ್ಟ್ ಬಿಡ್ತಾ ಇದ್ದಾರೆ, ಯಾರು ಆಗ್ತಾರೆ ಅಂತ ಗೊತ್ತಿಲ್ಲ ಕನ್ನಡದಲ್ಲಿ. ನೋಡೋಣ. ನಮ್ಮ ಆಟೋ ಕೀ ಸ್ಪೋರ್ಟ್ಸ್ ಕಡೆ ನಾವು ಮಾತಾಡೋಣ. ಇಫ್ ಇನ್ ಕೇಸ್ PS5 ಏನಾದರೂ ಅರೇಂಜ್ ಮಾಡ್ಬೋದಂದರೆ ಜಸ್ಟ್ ಸ್ಟೋರಿ ಲೈನ್ ಕ್ರಿಯೇಟ್ ಮಾಡಿ ಬಿಡೋಣ, ಮಜಾ ಇರುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಆ GTA 6 ಸ್ಟೋರಿ ಲೈನ್ ಕ್ರಿಯೇಟ್ ಮಾಡೋ ಮಜಾ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್. ಅದು ಬರೀ ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ, ಅದು ಆ ರೇಂಜಿಗೆ ಕ್ರೇಜಿ ಇದೆ ಮಾತ್ರ. ಇದಾಗಿರುತ್ತೆ ನಮ್ಮ Day 28 ಒಂದೊಳ್ಳೆ GTA 6 ನ್ಯೂಸ್ ಜೊತೆಗೆ. ಇನ್ನಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ Day 29 ಒಳಗೆ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್.